ನಮಸ್ಕಾರ ಸ್ನೇಹಿತರೆ. ಒಂದು ತುಂಬ ಬಹುಮುಖ್ಯವಾದ ವಿಚಾರದ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನು ನಾನು ವ್ಯಕ್ತಪಡಿಸಬೇಕು ಅಂತ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ಇತ್ತೀಚಿನ ಕೆಲವು ದಿನಗಳ ಹಿಂದೆ ಛತ್ತೀಸ್ಗಢದಲ್ಲಿ ಇಬ್ಬರು ಕ್ರೈಸ್ತ ಧರ್ಮ ಭಗಿನಿಯರನ್ನು ಅವರು ಮತಾಂತರ ಮಾಡ್ತಾ ಇದ್ದಾರೆ, ಅಂದರೆ ಬಲವಂತದ ಮತಾಂತರ ಮಾಡ್ತಾ ಇದ್ದಾರೆ. ಆಮೇಲೆ ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಾ ಇದ್ದಾರೆ, ಮಾನವ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಎರಡು ಗಂಭೀರ ಆರೋಪಗಳನ್ನು ಅವರ ಮೇಲೆ ಹೊರಿಸಿ ಅವರನ್ನು ಅಲ್ಲಿನ ಪೊಲೀಸರು ಬಂಧನಕ್ಕೊಳಪಡಿಸ್ತಾರೆ. ಮೊದಲು ಅವರ ಮೇಲೆ ಸಂಘ ಪರಿವಾರದ ನೈತಿಕ ಪೊಲೀಸರು ಅಥವಾ ಮಾರಲ್ ಪೊಲೀಸಿಂಗ್ ಅಂತ ಏನು ನಾವು ಕರೀತೇವೆ, ಆ ಸಂಘ ಪರಿವಾರದ ನೈತಿಕ ಪೊಲೀಸರು ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅವರನ್ನು ತಡೆ ಹಿಡಿದು ಅವರನ್ನು ವಿಚಾರಣೆಗೊಳಪಡಿಸ್ತಾರೆ. ಆಮೇಲೆ ಅಲ್ಲಿನ ರಾಜ್ಯ ಪೊಲೀಸರು ಅವರನ್ನು ಕಸ್ಟಡಿಗೆ ತಗೊಳ್ತಾರೆ, ಬಂಧನಕ್ಕೊಳಪಡಿಸಿ ಅವರನ್ನು ಕಸ್ಟಡಿಗೆ ತಗೊಳ್ತಾರೆ. ಈ ಒಂದು ಘಟನೆಯ ಬಗ್ಗೆ ಇಡೀ ದೇಶಾದ್ಯಂತ ಒಂದು ವ್ಯಾಪಕವಾದ ಚರ್ಚೆ ಆಗ್ತಾ ಇದೆ, ಪ್ರತಿರೋಧ ವ್ಯಕ್ತವಾಗ್ತಾ ಇದೆ. ಹೀಗಿರುವಾಗ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಕೂಡ ನಮ್ಮ ಮಂಗಳೂರಿನ ಕಥೋಲಿಕ್ ಸಭೆ ಅಂತ ಏನಿದೆ, ಕಥೋಲಿಕ್ ಸಭೆ ಮಂಗಳೂರು ಪ್ರದೇಶ ಅಂತ ಏನಿದೆ, ಅದರ ವತಿಯಿಂದ ಅದರ ನೇತೃತ್ವದಲ್ಲಿ ಕೆಲವು ಕ್ರೈಸ್ತ ಸಂಘಟನೆಗಳು ಒಟ್ಟು ಸೇರಿ ನಾಳಿದ್ದು ಸೋಮವಾರ ಸಾಯಂಕಾಲ 4 ಗಂಟೆಗೆ ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ಒಂದು ಪ್ರತಿಭಟನಾ ಸಭೆಯನ್ನು ಆಯೋಜಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಖಂಡಿತ ತುಂಬ ಒಳ್ಳೆಯ ವಿಚಾರ ಇದು ನಮ್ಮ ಈ ಘಟನೆಯ ಕುರಿತು ನಮ್ಗೆ ಏನು ಅನಿಸ್ತಾ ಇದೆ, ನಮ್ಮಲ್ಲಿ ಏನು ನಮ್ಮ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ನಮಗೆ ಒಂದು ವೇದಿಕೆ ಸಿದ್ಧಗೊಳ್ತಾ ಇದೆ. ಇದು ಖಂಡಿತವಾಗಿಯೂ ಬೇಕಾಗಿರುವಂಥದ್ದು. ನಾನು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೇನೆ, ಸಾಧ್ಯವಾದರೆ ನೀವು ಕೂಡ ಭಾಗವಹಿಸಿ. ಈಗ ನಾನು ಇಲ್ಲಿ ಹೇಳಲಿಕ್ಕಿರುವ ವಿಚಾರ ಏನು ಅಂತ ಹೇಳಿದರೆ, ಈಗ ನಾವು ಪ್ರತಿಭಟನೆಯನ್ನು ಮಂಗಳೂರಿನ ಕಥೋಲಿಕ್ ಸಭೆ ಏರ್ಪಡಿಸಿದೆ. ಕಥೋಲಿಕ್ ಸಭೆಯ ನೇತೃತ್ವದಲ್ಲಿ ಕಥೋಲಿಕ್ ಸಂಘಟನೆಗಳು ಒಟ್ಟು ಸೇರಿ ಈ ಒಂದು ಪ್ರತಿಭಟನಾ ಸಭೆಯನ್ನು ಏರ್ಪಡಿಸಿದೆ. ಸರಿ, ಈಗ ನಾವು ಪ್ರತಿಭಟನೆ ಮಾಡ್ತಾ ಇರೋದೆಲ್ಲಿ? ಮಂಗಳೂರಿನ ವಿಧಾನಸೌಧ ಅಂತ ಏನಿದೆ ಅದರ ಮುಂದೆ. ಸರಿ, ಇದನ್ನೊಂದು ಸಾಂಕೇತಿಕವಾಗಿ ಈ ಒಂದು ಪ್ರತಿಭಟನೆ ಮಂಗಳೂರಿನ ಮಿನಿ ವಿಧಾನಸೌಧದ ಮುಂದೆ ಆಗ್ತಾ ಇದೆ. ಅದನ್ನು ಒಪ್ಕೊಳ್ಳುವಂತಹ ವಿಚಾರ. ಆದರೆ ನಾನೇನು ಹೇಳ್ತಾ ಇರೋದು ಅಂತ ಹೇಳಿದರೆ, ಈ ಪ್ರತಿಭಟನೆ ನಿಜವಾಗಿ ನಡೆಯಬೇಕಿರೋದು ಮಂಗಳೂರಿನ ಮಿನಿ ವಿಧಾನಸೌಧದ ಮುಂದೆ ಅಲ್ಲ. ಮಂಗಳೂರು ಜಿಲ್ಲೆಯಿಂದ ಆಯ್ಕೆಯಾದ ಶಾಸಕರು, ಸಂಸದರು ಯಾರಿದ್ದಾರೆ ನೋಡಿ, ಅಥವಾ ನಾನು ನೇರವಾಗಿ ಹೇಳೋದಾದ್ರೆ BJP ಸಂಘ ಪರಿವಾರದ ಲೀಡರ್ಗಳು ಯಾರಿದ್ದಾರೆ ನೋಡಿ, ಅವರ ಮನೆ ಮುಂದೆನೋ ಅವರ ಕಚೇರಿ ಮುಂದೆನೋ ನಡೆಯಬೇಕಿರುವಂಥದ್ದು. ಈಗ ನೀವು ಕೇಳ್ಬೋದು ಯಾಕೆ ಅಂತೇಳಿದರೆ, ಈಗ ನಮ್ಮ ಮಂಗಳೂರಿನ ಕಥೋಲಿಕ್ ಧರ್ಮ ಪ್ರಾಂತ್ಯ ಅಂತ ಏನಿದೆ, ಕಥೋಲಿಕ್ ಡಯಾಸಿಸ್ ಅಂತ ನಾವು ಕರೀತೇವೆ, ಇದರಲ್ಲಿ ಒಂದು ಸಂಪ್ರದಾಯ ಇದೆ. ಮಂಗಳೂರಿನಲ್ಲಿ ನಮ್ಮ ಚರ್ಚ್ಗಳಲ್ಲಿ, ನಮ್ಮ ಚರ್ಚಿನ ಯಾವುದೇ ಒಂದು ಆಡಳಿತ ಒಳಪಟ್ಟಿರುವಂಥ ಯಾವುದೇ ಇನ್ಸ್ಟಿಟ್ಯೂಷನಲ್ಲಿ, ಯಾವುದೇ ಅಂಗಸಂಸ್ಥೆಯಲ್ಲಿ ಏನೇ ಕಾರ್ಯಕ್ರಮಗಳಿರಲಿ, ಅಲ್ಲಿ ನಾವು ಸಂಘ ಪರಿವಾರದ ಅಥವಾ ಇದೇ ನಮ್ಮ BJPಯ ನಾಯಕರನ್ನ ಅಲ್ಲಿ ಕರೀತೇವೆ, ಅವರಿಗೆ ಶಾಲ್ ಹೊದಿಸಿ ಅವರಿಗೆ ಸನ್ಮಾನಿಸ್ತೇವೆ, ಅವರಿಂದ ಅವರ ಬಗ್ಗೆ ಒಳ್ಳೊಳ್ಳೆಯ ಏನು ಹೇಳ್ತಾರೆ ಅವರನ್ನು ಹೊಗಳಿ ನಾವು ಭಾಷಣ ಮಾಡ್ತೇವೆ, ಅವರು ಕೂಡ ಭಾಷಣ ಮಾಡ್ತಾರೆ. ಅದೇ ರೀತಿ ಪ್ರತಿ ವರ್ಷ ಕ್ರಿಸ್ಮಸ್ ಹಬ್ಬ ಅಂತ ಬಂದಾಗ ನಾವೊಂದು ಸೌಹಾರ್ದ ಕೂಟ ಅಂತ ಏರ್ಪಡಿಸ್ತೇವೆ. ಅವರನ್ನು ನಾವು ವೇದಿಕೆ ಮೇಲೆ ಕೂತ್ಕೊಳಿಸಿ ನಮ್ಮ ಧಾರ್ಮಿಕ ನಾಯಕರು, ನಮ್ಮ ಧಾರ್ಮಿಕೇತರ ನಾಯಕರು ಅವರ ಜೊತೆ ಸೇರಿಕೊಂಡು ಹೆಗಲ ಮೇಲೆ ಕೈ ಹಾಕ್ಕೊಂಡು ಒಬ್ಬರಿಗೊಬ್ಬರು ಮಾಲೆ ಹಾಕ್ಕೊಂಡು ಏನೆಲ್ಲ ನಾವು ಮಾಡ್ತೇವೆ, ಸೌಹಾರ್ದ ಅಂತ ಹೇಳಿಕೊಂಡು. ಇಷ್ಟೆಲ್ಲ ನಾವು ಮಾಡುವಾಗ ಪ್ರತಿಭಟಿಸಲಿಕ್ಕೆ ನಾವು ಯಾಕೆ ಅವರ ಹತ್ರ ಹೋಗಬಾರ್ದು? ಈಗ ನಾವು ಅವರನ್ನ ಕೇಳಬೇಕಲ್ವಾ, ನಾವು ನಿಮ್ಮನ್ನು ಇಷ್ಟೊಂದು ಗೌರವಿಸ್ತೇವೆ, ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ, ಅದಕ್ಕೆ ಕೆಸರು ಕಲ್ಲು ಹಾಕೋದಿರಲಿ, ಆ ಕಟ್ಟಡ ಕಟ್ಟಿ ಆದಮೇಲೆ ಅದರ ಉದ್ಘಾಟನೆ ಆಗೋದಿರಲಿ, ಶಾಲೆಯ ಸ್ಕೂಲ್ ಡೇ ಇರಲಿ, ಚರ್ಚ್ನಲ್ಲಿ ಏನಾದರೂ ಬೇರೆ ಫಂಕ್ಷನ್ ಇರಲಿ, ಸಾಂತಮಾರಿ ಹಬ್ಬ ಇರಲಿ, ಯಾವುದೇ ಇರಲಿ, ನಾವು ಖಂಡಿತವಾಗಿಯೂ BJP ಅಥವಾ ಸಂಘ ಪರಿವಾರದ ಯಾರು ನಾಯಕರು ನಮ್ಮ ಜೊತೆಗಿದ್ದಾರೆ, ಚುನಾಯಿತ ಜನಪ್ರತಿನಿಧಿಗಳು ಇದ್ದಾರೆ, ಅವರನ್ನು ಕರೆಸ್ತೇವೆ. ನಾವು ಅವರನ್ನು ಕರೆಸಿಕೊಂಡು ಅವರನ್ನು ಸನ್ಮಾನಿಸ್ತೇವೆ. ಈಗ ನಮ್ಮ ಮೇಲೆ ಈ ಥರ ಒಂದು ಅಟ್ಯಾಕ್ ಆಗಿರುವಾಗ ನಾವು ಅವರ ಬಳಿಯೇ ಹೋಗಿ ನ್ಯಾಯ ಕೇಳಬೇಕಲ್ವಾ? ನಾವು ಕನಿಷ್ಠ ಅವರನ್ನು ಪ್ರಶ್ನಿಸಬೇಕಲ್ವಾ? ಕನಿಷ್ಠ ಅವರ ಹತ್ರ ನಾವು ಇದನ್ನು ಕೇಳಬೇಕಲ್ಲ. ನೋಡಿ, ನಾವು ನಿಮ್ಮ ಜೊತೆ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಇದ್ದೇವೆ, ನಾವು ಶಾಂತಿ ಬಯಸ್ತೇವೆ, ನಾವು ಯಾರಿಗೂ ಯಾವುದೇ ಆದಂಥ ಅನ್ಯಾಯವನ್ನು ಮಾಡ್ತಾ ಇಲ್ಲ, ನಾವು ನಿಮ್ಮ ಜೊತೆ ಸೇರಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ನಾವು ಬದುಕ್ತಾ ಇದ್ದೇವೆ. ಹಾಗಿರುವಾಗ ನಿಮ್ಮ ಈ ಕೇಂದ್ರ ಸರ್ಕಾರ ಅಥವಾ ಛತ್ತೀಸ್ಗಢದ
ನಿಮ್ಮದೇ ಛತ್ತೀಸ್ಗಢದ ರಾಜ್ಯ ಸರ್ಕಾರ ಏನಿದೆ ಅದು ಕೂಡ ಇದೇ ಬಿಜೆಪಿಯ ಸರ್ಕಾರ. ನಿಮ್ಮ ಸರ್ಕಾರಗಳು ಕ್ರೈಸ್ತರ ಮೇಲೆ, ನಮ್ಮ ಸಮುದಾಯದ ಮೇಲೆ ಇಂತಹ ಒಂದು ಅನ್ಯಾಯವನ್ನ ಅಥವಾ ಇಂಥ ಅಟ್ಯಾಕ್ಗಳನ್ನ, ಇಂತಹ ದಾಳಿಗಳನ್ನ ಮತ್ತೆ 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 ಯಾಕೆ ಮಾಡ್ತಾ ಇದೆ? ನೀವು ಯಾಕೆ ಈ ಕುರಿತು ಪ್ರಶ್ನಿಸ್ತಿಲ್ಲ? ನಿಮ್ಮ ಕೇಂದ್ರ ಸರ್ಕಾರವನ್ನ ಆಗಿರ್ಬೋದು ಅಥವಾ ನಿಮ್ಮ ಛತ್ತೀಸ್ಗಢದ ರಾಜ್ಯ ಸರ್ಕಾರವನ್ನ ಯಾಕೆ ಪ್ರಶ್ನಿಸ್ತಿಲ್ಲ ಅಂತ ನಾವು ಕೇಳಬೇಕಾ ಬೇಡವಾ? ಸುಮ್ಮನೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತೇಳಿ ಒಂದು ಸಾಂಕೇತಿಕವಾಗಿ ಮೇಣದ ಬತ್ತಿ ಉರಿಸ್ಕೊಂಡು ಜನರನ್ನು ಸೇರಿಸ್ಕೊಂಡು ಒಂದು ಫೋಟೋ ಹೊಡೆದುಕೊಂಡು ನಾವೇ ಭಾಷಣ ಮಾಡಿಕೊಂಡು ಮಾಡಿದ್ರೆ ಏನು ಪ್ರಯೋಜನ? ನಾವು ನಮ್ಮ ಜನಪ್ರತಿನಿಧಿಗಳನ್ನು ಕೇಳಲಿಕ್ಕೆ ಯಾವಾಗ ಕಲಿತೇವೆ? ಯಾವಾಗ ನಮಗೆ ಅವರನ್ನ ಒಳಗೊಳ್ಬೇಕು ಅಂತ ಬೇರೆ ನಮ್ಮ ಒಳ್ಳೆ ಆಚರಣೆಗಳು ಏನಿವೆ, ನಮ್ಮ ಖುಷಿಯ ಸಂದರ್ಭಗಳು ಏನಿವೆ, ಆವಾಗ ನಮಗೆ ಅನಿಸ್ತದೆ ಅವರನ್ನು ನಾವು ಒಳಗೊಳ್ಬೇಕು, ಅವರನ್ನು ನಾವು ಕರೆಸಬೇಕು ಅಂತ ನಮಗೆ ಅನಿಸ್ತದೋ ಅವ್ರಿಗೆ ಯಾಕೆ ಅನಿಸ್ತಾ ಇಲ್ಲ? ಅವರಿಗೆ ನಮ್ಮನ್ನು ಒಳಗೊಳ್ಬೇಕು ಅಂತ ಅವ್ರಿಗೆ ಅನಿಸ್ಬೇಕಲ್ವಾ? ಅವ್ರಿಗೆ ಯಾಕೆ ಅನಿಸ್ತಾ ಇಲ್ಲ? ಈಗ ನಾವು ಹೋಗಿ ಅವರನ್ನು ಪ್ರಶ್ನಿಸಬೇಕಾದಂಥದ್ದು ನ್ಯಾಯವಾ ಅಲ್ವಾ? ನೀವೇ ಹೇಳಿ. ಇದು ಒಂದು ವಿಚಾರ. ಎರಡನೇದು, ಈ ನಮ್ಮ ಯಾವುದೇ ಅಂದ್ರೆ ಮಂಗಳೂರು ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಚುನಾವಣೆಗಳು ಬರಲಿ, ಈ ಚುನಾವಣೆಗೆ ಸ್ವಲ್ಪ ದಿನ ಇದೆ ಅಂತ ಹೇಳುವಾಗ ನಮ್ಮ ಕ್ರೈಸ್ತರಿಂದ ಕೆಲವು ಮುಖಂಡರು ಅಂತ ಹೇಳ್ತಾರೆ. ಅದು ಯಾವ ರೀತಿಯ ಮುಖಂಡರು ಅಂತೇಳಿ ನನಗೆ ಈವರೆಗೂ ಸ್ಪಷ್ಟತೆ ಇಲ್ಲ. ನಾನು ಅವರನ್ನ ಈವರೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮೈಕ್ ಮುಖಂಡರು ಅಂತೇಳಿ ನಾನು ಕರೀತೇನೆ. ಅಂದ್ರೆ ನಾನೇ ಅದನ್ನ ಅವರಿಗೆ ಈ ರೀತಿ ಕರೀಲಿಕ್ಕೆ ಶುರು ಮಾಡಿದ್ದು ಬಹುಶಃ ನಾನೇ ಇರ್ಬೋದು. ಫೇಸ್ಬುಕ್ ನನ್ನ ಪೋಸ್ಟ್ಗಳ ಮುಖಾಂತರ ನಾನು ಈ ರೀತಿ ಕರೀಲಿಕ್ಕೆ ಅವರನ್ನ ಕಾರಣ ಇದೆ. ಯಾಕೆಂತ ಹೇಳಿದ್ರೆ ಇವರು ಎಲ್ಲಿ ಮೈಕ್ ಸಿಗ್ತದೆ ಅದನ್ನ ಇಟ್ಕೊಳ್ತಾರೆ, ಮಾತಾಡ್ತಾರೆ. ಇವರು ಏನು ಮಾತಾಡ್ತಾರೆ ಅಂತ ಇವರಿಗೆ ಗೊತ್ತಿರೋದಿಲ್ಲ. ಕೆಲವೇ ಸಮಯದ ಹಿಂದೆ ಒಂದು ಚುನಾವಣೆ ಹತ್ತಿರ ಬರ್ತಾ ಇರುವಾಗ ಕೆಲವು ನಾಯಕರು ಬಂದು ಹೇಳ್ತಾರೆ, ನಾವು ಕ್ರೈಸ್ತರು ಯಾವುದೇ ಒಂದು ಪಾರ್ಟಿಗೆ ಸೀಮಿತವಾಗಿರಬಾರ್ದು, ನಾವು ಆ ಪಾರ್ಟಿಗೂ, ಅವ್ರ ಪಾರ್ಟಿ ಹೆಸರು ತೆಗೆದು ಹೇಳ್ತಾರೆ, ಆ ಪಾರ್ಟಿಗೆ ಹೋಗಬೇಕು, ಈ ಪಾರ್ಟಿಗೆ ಹೋಗಬೇಕು, ಅದಕ್ಕೂ ಹೋಗಬೇಕು, ಇದಕ್ಕೂ ಹೋಗಬೇಕು, ನಮ್ಮ ಪ್ರಾತಿನಿಧ್ಯತೆ ಎಲ್ಲ ಪಾರ್ಟಿಗಳಲ್ಲೂ ಇರಬೇಕು, ನಾವು ಯಾವುದೇ ಒಂದು ಪಾರ್ಟಿಗೆ ಸೀಮಿತವಾಗಿ ಉಳಿಬಾರದು. ಸರಿ, ಈಗ ಈ ಒಂದು ಘಟನೆ ಏನು ನಡೆದಿದೆ ಛತ್ತೀಸ್ಗಢದಲ್ಲಿ, ಇದರ ಬಗ್ಗೆ ನಮ್ಮ ಪಾರ್ಲಿಮೆಂಟಲ್ಲಿ ಗಂಭೀರವಾದ ಚರ್ಚೆ ನಡೀತಾ ಇದೆ. ಪಾರ್ಲಿಮೆಂಟ್ ಸೆಷನ್ ಈಗ ನಡೀತಾ ಇದೆ, ಗಂಭೀರವಾದ ಚರ್ಚೆ ನಡೀತಾ ಇದೆ. ಇದರಲ್ಲಿ ಜಾತ್ಯತೀತ ಪಕ್ಷಗಳು ಏನಿವೆ, ವಿರೋಧ ಪಕ್ಷಗಳ ಒಕ್ಕೂಟ ಏನಿದೆ, ಅದು ಕಮ್ಯುನಿಸ್ಟ್ ಪಕ್ಷ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಅಥವಾ ಬೇರೆ ಜಾತ್ಯತೀತ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟಿರುವಂಥ ಪಕ್ಷಗಳು ಏನಿವೆ, ಇದರ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇವೆ, ಸರ್ಕಾರವನ್ನು ಪ್ರಶ್ನಿಸ್ತಾ ಇವೆ. ಒಬ್ಬನೇ ಒಬ್ಬ ಬಿಜೆಪಿ ಸಂಸದ ಈ ಕುರಿತು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದಾರ? ಈಗ ಯಾರೇ ನಾವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದು ಯಾಕೆ? ನಮ್ಮ ಸಮಸ್ಯೆಗಳ ಕುರಿತು ಅವರು ಮಾತಾಡಬೇಕು ಅಂತೇಳಿ. ಈಗ ಕ್ರೈಸ್ತರು ಎಲ್ಲ ಪಾರ್ಟಿಗಳಲ್ಲೂ ಸಲ್ಲುವವರು, ಕ್ರೈಸ್ತರ ಪ್ರಾತಿನಿಧ್ಯ ಎಲ್ಲ ಪಾರ್ಟಿಗಳಲ್ಲೂ ಇರಬೇಕು ಅಂತ ಹೇಳಿದ ಮೇಲೆ ಕ್ರೈಸ್ತರ ಸಮಸ್ಯೆಗಳಿಗೂ ಅಲ್ಲಿ ಪ್ರತಿನಿಧಿತ್ವ ಇರಬೇಕಲ್ವಾ? ಕ್ರೈಸ್ತರ ಪ್ರತಿನಿಧಿಯಾಗಿ ಅಲ್ಲಿ ಅವರು ಕ್ರೈಸ್ತರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಲ್ಲ ಪಾರ್ಲಿಮೆಂಟ್ ಅಲ್ಲಿ. ಯಾರಾದರೂ ಖಂಡಿಸಿದಾರಾ? ಬಿಜೆಪಿ ನಾಯಕರು ಯಾರಾದರೂ ಈ ಬಗ್ಗೆ ಸವಾಲು ಕೇಳಿದಾರಾ? ಆ ಸವಾಲು ಕೇಳುವಂಥದ್ದು ಅವರ ಹತ್ರ ಇಲ್ಲ ಬಿಡಿ. ಅವರು ಯಾರು ಸವಾಲು ಕೇಳುವಂಥ ಕ್ವಾಲಿಟಿ ಅಥವಾ ಆ ಗುಣ ಇರುವಂಥ ಯಾವುದೇ ನಾಯಕ ಅಲ್ಲಿ ಇಲ್ಲ. ಅವರಿಗಲ್ಲಿ ಅಂಥವರಿಗಲ್ಲಿ ಯಾವುದೇ ಒಂದು ಜಾಗನೂ ಇಲ್ಲ ಅಂತ ನಾನು ನೇರವಾಗಿ ಹೇಳ್ತೇನೆ. ಅದರಲ್ಲಿ ನನಗೆ ಯಾವುದೇ ರೀತಿಯ ಒಂದು ಇದಿಲ್ಲ, ಅದನ್ನು ನಾನು ನೇರವಾಗಿ ಹೇಳಿಬಿಡ್ತೇನೆ. ಆದರೂ ಕನಿಷ್ಠ ಪಕ್ಷ ಒಂದು ವಿಷಾದ ವ್ಯಕ್ತಪಡಿಸುವುದು ಅಥವಾ ಅದನ್ನು ಖಂಡಿಸುವಂಥದ್ದು ಇಲ್ಲ. ಛತ್ತೀಸ್ಗಢದ ಸರ್ಕಾರದ ಬಳಿ ಅವರ ಅಂದರೆ ಅವರನ್ನ ಯಾವ ರೀತಿ, ಯಾವ ಕಾರಣಕ್ಕಾಗಿ ಇಂಥ ಒಂದು ಗಂಭೀರ ಆರೋಪ ಅವರ ಮೇಲೆ ಹೊರಿಸಿ ಅವರನ್ನ ಬಂಧನಕ್ಕೊಳಪಡಿಸಿದ್ದಾರೆ ಅಂತ ಕೇಳುವಂಥ ಯಾವುದಾದ್ರೂ ಒಂದು ಸೌಜನ್ಯತೆಯನ್ನು ಯಾರಾದರೂ ಬಿಜೆಪಿ ನಾಯಕರು ತೋರಿಸಿದ್ದಾರಾ? ಸಂಘ ಪರಿವಾರದ ನಾಯಕರು ತೋರಿಸಿದ್ದಾರಾ? ಇಲ್ಲ ಅಂತ ಅನ್ನುವಾಗ ನಾವು ಮತ್ತೆ ಯಾವ ರೀತಿಯಲ್ಲಿ ನಮ್ಮ ಮೈಕ್ ಮುಖಂಡರು ಬಂದು ಹೇಳ್ತಾರೆ. ಈಗ ನಾವು ಕ್ರೈಸ್ತರ ಅವರ ಹತ್ರ ಕೇಳಬೇಕು, ಈ ಮೈಕ್ ಮುಖಂಡರು ಎಲ್ಲ ಸಿಕ್ಕಿದ್ರೆ ಅವ್ರು ನಿಲ್ಲಿಸಿ ಕೇಳಬೇಕು. ನೀವು ಹೇಳ್ತಿರಲ್ಲ ಮರೆ, ನಾವು ಕ್ರೈಸ್ತರು ಎಲ್ಲ ಪಾರ್ಟಿಯಲ್ಲಿ ಇರಬೇಕು, ನಾವು ಅಲ್ಲಿ ಅವ್ರ ಜೊತೆನೂ ಇರಬೇಕು, ಇವ್ರ ಜೊತೆನೂ ಇರಬೇಕು. ಈಗ ನಮ್ಮ ಜೊತೆ ಅವ್ರು ಯಾಕಿಲ್ಲ? ನಮಗೆ ಸಮಸ್ಯೆ ಬರುವಾಗ ಅವ್ರು ಯಾಕಿಲ್ಲ? ನಮ್ಮ ಸಮಸ್ಯೆಗಳ ಬಗ್ಗೆ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಇದನ್ನು ನಾವು ಕೇಳಬೇಕಾಗಿ ಬೇಡವಾ? ಈ ಕುರಿತು ನೀವು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು. ಇದು ನನ್ನ ಅನಿಸಿಕೆ. ನನಗೆ ಈ ಬಗ್ಗೆ ನಾನು ಯಾವುದೇ ರೀತಿ ಯಾರನ್ನು ಉದ್ರೇಕಿಸಲು ಅಥವಾ ಇದನ್ನು ಯಾರನ್ನು ಪ್ರೊವೋಕ್ ಮಾಡಲು ಇದನ್ನು ಹೇಳ್ತಾ ಇಲ್ಲ. ಇದು ನನಗೆ ತುಂಬ ಸಮಯದಿಂದ ನನಗೆ ಈ ಒಂದು ಈ ರೀತಿ ನನಗೊಂದು ಅನಿಸ್ತಾ ಇದೆ.
ಇದನ್ನು ನಾವು ಸರಿಪಡಿಸಬೇಕು ಅಂತೇಳಿ ನನಗನಿಸ್ತಾ ಇದೆ. ಇದಕ್ಕೊಂದು ತಿದ್ದುಪಡಿ ಆಗಬೇಕು. ಇದು ಈ ರೀತಿ ಮುಂದೆ ಹೋದರೆ ನಾವು ಕ್ರೈಸ್ತರು ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಡ್ತೇವೆ. ಅಂದರೆ ನಾವು ಸುಮ್ಮನೆ ಈಗಲೇ ನಮ್ಮನ್ನು ಹೇಳ್ತಾರೆ ನಾವು ಯಾವುದಕ್ಕೂ ಲೆಕ್ಕಕ್ಕಿಲ್ಲ ಅಂತೇಳಿ ಇದೆ. ನಮ್ಮ ಸಂಖ್ಯೆನೂ ಅದೇ ರೀತಿ ಇದೆ. ನಾವು ಚುನಾವಣೆಗಳಲ್ಲಿ ನಾವು ಚಲಾಯಿಸುವ ಮತ ಲೆಕ್ಕಕ್ಕೆ ಬರೋದಿಲ್ಲ. ಒಂದು ಇಂಡಿಪೆಂಡೆಂಟ್ ಆಗಿ ನಮ್ಮ ಮತಗಳ ಮೇಲೆ ಒಂದು MP ಯನ್ನು MLA ಯನ್ನು ಆಯ್ಕೆ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಅಂದರೆ ನಮ್ಮ ಸಂಖ್ಯೆ ಆ ರೀತಿ ಇದೆ. ಆದ್ರೂ ಹೀಗಿದ್ದು ಕೂಡ ನಾವು ಈ ದೇಶಕ್ಕೆ ನಮ್ಮದೇ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಲವು ರೀತಿಯಲ್ಲಿ ಕೊಡುಗೆಗಳನ್ನು ಕೊಟ್ಟಿದ್ದೇವೆ. ಈಗ ಕ್ರೈಸ್ತರ ಕೊಡುಗೆ ಇಲ್ಲದೆ, ಅದು ಮಿಷನರೀಸ್ಗಳಿರ್ಬೋದು ಅಥವಾ ಬೇರೆಯವರು ಇರ್ಬೋದು, ಕ್ರೈಸ್ತರ ಒಟ್ಟು ಒಂದು ಕ್ರೈಸ್ತ ಸಮುದಾಯದ ಕೊಡುಗೆ ಇಲ್ಲದೆ ಮಂಗಳೂರನ್ನು ನೀವು ಊಹಿಸ್ಕೊಳ್ಳಿ, ಸಾಧ್ಯ ಇದೆಯಾ? ಇಲ್ಲಿನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿರ್ಬೋದು, ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ಸ್ಗಳಿರ್ಬೋದು, ಇದಕ್ಕೆ ಕ್ರೈಸ್ತರು ಕೊಟ್ಟಿರುವ ಕೊಡುಗೆ ಯಾರಾದರೂ ಅಲ್ಲಗಲಿಕ್ಕೆ ಸಾಧ್ಯ ಇದೆಯಾ? ಹೌದು, ನಾವು ಮತಗಳಲ್ಲಿ ನಮ್ಮ ಸಂಖ್ಯೆ ಕಡಿಮೆ, ಹಾಗಂತೇಳಿ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ. ನಾವು ಇದ್ದೇವೆ, ನಮಗೊಂದು ಅಸ್ತಿತ್ವ ಇದೆ. ಇದನ್ನು ನಾವು ತೋರ್ಪಡಿಸ್ಬೇಕಾ ಬೇಡವಾ? ಇದು ನಾನು ನಿಮ್ಮ ಹತ್ರ ಕೇಳ್ತಾ ಇರುವ ಪ್ರಶ್ನೆ. ಇದನ್ನೇ ನಾವು ನಮ್ಮ ಮುಖಂಡರ ಹತ್ರ ನಾವು ಕೇಳಬೇಕು. ಅದು ಧಾರ್ಮಿಕ ಮುಖಂಡರು ಇರಲಿ, ಇಲ್ಲ ನಾವು ಕ್ರೈಸ್ತ ಮುಖಂಡರು ಅಂತೇಳಿ ಕೆಲವು ಧಾರ್ಮಿಕೇತರ ಮುಖಂಡರು ಮುಂದೆ ಬರ್ತಾರಲ್ವಾ, ನಾನು ಕ್ರೈಸ್ತ ಮುಖಂಡ ಅಂತೇಳಿ ಅವ್ರ ಹತ್ರ ನಾವು ಈ ಪ್ರಶ್ನೆಗಳನ್ನು ಕೇಳಬೇಕು. ಇದು ನನ್ನ ಅನಿಸಿಕೆ. ಥ್ಯಾಂಕ್ ಯು.